ನಿಮಗೆ ಕೈಕಾಲಲ್ಲಿ ಸೆಳೆತ ಬರ್ತಾ ಇದೆಯಾ, ಜುಮ್ ಬರ್ತಾ ಇದೆ, ಮರಗಡ್ತಾ ಇದೆ, ಉರಿ ಬರ್ತಾ ಇದೆ, ನನಗೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಇದು ನರ ದೌರ್ಬಲ್ಯ ಅಥವಾ ನರದಲ್ಲಿರುವಂತಹ ವೀಕ್ನೆಸ್ನ ಲಕ್ಷಣ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾತ್ರೆ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ನೀವು ತಿಂತಾ ಇರುವಂತಹ ಆಹಾರದಲ್ಲಿ ತಪ್ಪು ಮಾಡ್ತಾ ಇದೀರಿ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಯಾವ 6 ಆಹಾರಗಳನ್ನ ನಾವು ಬಿಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ ನಮ್ಮ ಈ ನರ ದೌರ್ಬಲ್ಯ ಇಂಪ್ರೂವ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಆರೋಗ್ಯ ನಮಗೆ ಹುಷಾರ್ ತಪ್ಪಿ ಆಸ್ಪತ್ರೆಗೆ ಹೋದ್ಮೇಲೆ ಶುರುವಾಗೋದಿಲ್ಲ. ನಮ್ಮ ಮನೆಯಲ್ಲೇ, ನಮ್ಮ ಅಡುಗೆ ಮನೆಯಲ್ಲೇ ಶುರುವಾಗುತ್ತೆ. ಕೆಲವೊಂದು ಜೀವನ ಶೈಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ, ಅಡುಗೆ ಮನೆಯಲ್ಲಿ ನಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ಲಿಕ್ಕೆ, ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಸುಮಾರು 80ರಿಂದ 90% ಜನ ವಿಡಿಯೋ ನೋಡಿದಂತವರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನಷ್ಟು ಜನರಿಗೆ ಈ ಆರೋಗ್ಯ ಮಾಹಿತಿಯನ್ನು ತಲುಪಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಿಮಗೆ ಈ ವಿಡಿಯೋಗಳು ಚೆನ್ನಾಗಿ ಅನಿಸ್ತಾ ಇದೆ ಅಂತಂದ್ರೆ ಸ್ಟೇ ಸ್ಟ್ರಾಂಗ್ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆರೋಗ್ಯವಾಗಿರ್ತೀನಿ, ನಾನು ಗಟ್ಟಿಯಾಗಿರ್ತೀನಿ ಅಂತ ಕಮೆಂಟ್ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಈ ಆರೋಗ್ಯದ ಬಗ್ಗೆ ಕಮಿಟ್ಮೆಂಟ್ ಹೆಚ್ಚಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನರದ ತೊಂದರೆಯಿಂದ ಬರ್ತಾ ಇರುವಂತಹ ನೋವನ್ನ ನ್ಯೂರೋಪತಿ ಅಂತ ಹೇಳ್ತೀವಿ. ಇದು ಬೇರೆ ಮೂಳೆ ಮಾಂಸಖಂಡದ ನೋವಿನಿಂದ ಬೇರೆ ತರ ನಮಗೆ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ನಮ್ಮ ಮೆದುಳಿಂದ ಅತ್ಯಂತ ದೂರವಾಗಿರುವಂತಹ ನರ, ಅಂದ್ರೆ ನಮ್ಮ ಕೈ ತುದಿಗಳಲ್ಲಿರುವಂತಹ, ಬೆರಳಲ್ಲಿರುವಂತಹ ನರ, ಪಾದಕ್ಕೆ ಹೋಗುವಂತಹ ನರ, ಇದು ಮೊದಲು ಎಫೆಕ್ಟ್ ಆಗುತ್ತೆ. ಈ ನರಗಳಲ್ಲಿ ಒಳಗಡೆ ಅದ್ರ ಡ್ಯಾಮೇಜ್ ಆದಾಗ ನಮ್ಮ ಕಾಲಲ್ಲಿ ಒಂಥರ ಶಾಕ್ ಹೊಡೆದಾಗ ಆಗೋದು, ಮರಗಟ್ಟುವಂತಹದ್ದು, ರಾತ್ರಿ ನಿದ್ದೆ ಬರದೇ ಇರುವಂತಹದ್ದು, ಬೆಂಕಿ ಹತ್ತಿ ಉರ್ದ ರೀತಿಯಲ್ಲಿ ಆಗುವಂತಹದ್ದು, ನಡಿಬೇಕಾದ್ರೆ ನಾನೇನೋ ಒಂದು ಹತ್ತಿ ಮೇಲೆ ನಡೆದ ಹಾಗೆ, ಒಂದು ಹುಲ್ಲಿನ ಮೇಲೆ ನಡೆದಾಗ ಆಗ್ತಾ ಇದೆ, ಚಪ್ಪಲ್ ಕಳಚ್ ಹೋಗ್ಬಿಡುತ್ತೆ, ನನಗೆ ಕಾಲಲ್ಲಿ ಮುಟ್ಟಿದ್ದೇ ಗೊತ್ತಾಗಲ್ಲ, ಈ ರೀತಿ ಭಾವನೆಗಳು ಬರ್ತಾ ಇರುವಂತಹದ್ದು ನರದಲ್ಲಿ ಡ್ಯಾಮೇಜ್ ಆದಾಗ. ಯಾವಾಗ ಆಗುತ್ತೆ ಅಂತಂದ್ರೆ ಮುಖ್ಯವಾಗಿ ಡಯಾಬಿಟಿಸ್ ಇರೋರಿಗೆ, ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ತೊಂದರೆ ಆಗುತ್ತೆ. ಅವಾಗ ಈ ರೀತಿ ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಪೆನ್ ತಗೊಂಡು ಚುಚ್ಚಿದಾಗ ಆಗ್ತಾ ಇರುತ್ತೆ. ನಂತರ ನಮ್ಮ ಕುತ್ತಿಗೆಯಲ್ಲಿ, ಸೊಂಟದಲ್ಲಿ ಡಿಸ್ಕಿಗೆ ನರದ ಮೇಲೆ ಒತ್ತಡ ಇದ್ದಾಗ, ಅಂದ್ರೆ ನಮ್ಮ ಕುತ್ತಿಗೆ ಅಥವಾ ಸೊಂಟದಲ್ಲಿ ಬರ್ತಾ ಇರುವಂತಹ ಡಿಸ್ಕ್, ಅಲ್ಲಿ ಇರುವಂತಹ ನರದ ಮೇಲೆ ಒತ್ತಡ ಬಂದ ತಕ್ಷಣ ಕಾಲಲ್ಲಿ ಸೆಳೆತ ಬರೋದು, ಕೈಯಲ್ಲಿ ಸೆಳೆತ ಬರೋದು, ಈ ನ್ಯೂರೋಪತಿ ನೋವು ಬರುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಅದರ ಜೊತೆಗೆ ಆ ನರದಲ್ಲಿ ಇನ್ಫೆಕ್ಷನ್ ಇದ್ದಾಗ ಅಥವಾ ನರಕ್ಕೆ ಹೊಡೆತ ಬಿದ್ದಾಗ ಆಗಬಹುದು. ಕೆಲವೊಮ್ಮೆ ವಿಟಮಿನ್ B12 ಕೊರತೆಯಿಂದ ಕೂಡ ಆಗುತ್ತೆ. ನಮ್ಮ ಆಹಾರದಲ್ಲಿ, ನಮ್ಮ ದೇಹದಲ್ಲಿ ವಿಟಮಿನ್ B12 ಕೊರತೆ ಇದ್ದಾಗಲೂ ಕೂಡ ಈ ರೀತಿ ಕೈಕಾಲು ಸೆಳೆತ ಬರುವಂತಹದ್ದು, ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲಾ ತೊಂದರೆಗಳಿದ್ದಾಗ ನಾವು ಸರಿಯಾದ ಮಾತ್ರೆಗಳನ್ನು ತಗೊಂಡು ಸರಿಯಾಗಿ ಫಿಸಿಯೋಥೆರಪಿ ಮಾಡಿದ್ರೂ ಕೂಡ ಕೆಲವೊಮ್ಮೆ ತಪ್ಪು ಆಹಾರ ತಗೊಳ್ತಾ ಇರೋದ್ರಿಂದ ಇದು ಚೇತರಿಕೆ ಆಗ್ತಾ ಇರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ 6 ಆಹಾರಗಳನ್ನ ನಾವು ಕರೆಕ್ಟ್ ಆಗಿ ಬಿಟ್ರೆ ಖಂಡಿತವಾಗಿ ಈ ನರ ದೌರ್ಬಲ್ಯ ಅಥವಾ ನರದಲ್ಲಿರುವಂತಹ ನ್ಯೂರೋಪತಿ ಚೇತರಿಕೆ ಆಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾವ್ದದು 6 ಅಂತ ನೋಡ್ತಾ ಹೋಗೋಣ. ಮೊದಲನೇ ವಿಧಾನ ಸಕ್ಕರೆ ಮತ್ತು ಸಿಹಿ ತಿಂಡಿಗಳು. ನಮ್ಗೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರೋರಿಗೆ ಸ್ವೀಟ್ಸ್ ತಿನ್ಬೇಡಿ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಡಯಾಬಿಟಿಸ್ ಇಲ್ಲದೆ ಇರೋರು ಕೂಡ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಅವರ ನರಗಳಿಗೆ, ರಕ್ತನಾಳಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಅಂದ್ರೆ ಯಾಕಾಗುತ್ತೆ ಅಂತ ನೋಡೋಣ. ಸಕ್ಕರೆ ಹೆಚ್ಚು ತಿಂದಷ್ಟು ನಮ್ಮ ದೇಹದಲ್ಲಿ, ರಕ್ತದಲ್ಲಿ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ, AGE ಅಂತ ನಮ್ಮ ರಕ್ತದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಶೇಖರಣೆ ಆಗ್ತಾ ಹೋಗುತ್ತೆ. ಅದು ರಕ್ತನಾಳಕ್ಕೆ, ಒಳಗಡೆ ಇರುವಂತಹ ರಕ್ತನಾಳಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ, ಒಳಗಡೆ ಬರ್ತಾ ಇರುವಂತಹ ಉರಿಯುತ್ತ ಇನ್ಫ್ಲಮೇಷನ್ ಇಂದ ಹೋಗ್ತಾ ಇರುವಂತಹ ನರಗಳಿಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ರಕ್ತನಾಳ ಡ್ಯಾಮೇಜ್ ಆಗುತ್ತೆ, ನರಗಳಿಗೆ ರಕ್ತ ಸಂಚಾರ ಡ್ಯಾಮೇಜ್ ಆಗಿ ನರಗಳು ಸತ್ತೋಗ್ತಾ ಹೋಗುತ್ತೆ ಅಥವಾ ನರಗಳು ವೀಕ್ ಆಗ್ತಾ ಹೋಗುತ್ತೆ. ಅವಾಗ ಈ ಜುಮ್ ಬರೋದು, ಸೆಳೆತ ಬರೋದು, ತೊಂದರೆಗಳು ಎಲ್ಲರಿಗೂ ಶುರುವಾಗಬಹುದು. ನಾರ್ಮಲ್ ಇರೋರ್ಗೂ ಕೂಡ ತುಂಬಾ ಸಕ್ಕರೆ ತಿನ್ನೋದ್ರಿಂದ ಇದು ತೊಂದರೆ ಆಗ್ಬಹುದು. ಅಂದ್ರೆ ನಾವು ಈ ಸ್ವೀಟ್ಸ್ ಅಂದ್ರೆ ಜಾಮೂನ್, ರಸಗುಲ್ಲ, ಮೈಸೂರು ಪಾಕ್ ಇದನ್ನಷ್ಟೇ ಬಿಟ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಯಾವಾಗೋ ಒಂದ್ಸಲ ತಿಂದ್ರೆ ತೊಂದರೆ ಆಗದೆ ಇರ್ಬೋದು. ಆದ್ರೆ ಪ್ರತಿದಿನ ನಾವು ತಿನ್ನುವಂತಹ ಬಿಸ್ಕೆಟ್ ಇಂದ, ನಾವು ಹಾಕೋತಾ ಇರುವಂತಹ ಟೊಮೆಟೊ ಕೆಚಪ್ ಇಂದ, ನಾವು ತಗೋತಾ ಇರುವಂತಹ ಎಲ್ಲಾ ಸಿಹಿ ಪದಾರ್ಥಗಳಿಂದ ನಮ್ಮ ಈ ನರಕ್ಕೆ ಡ್ಯಾಮೇಜ್ ಆಗ್ತಾ ಇರಬಹುದು ಅನ್ನುವಂಥದ್ದು ನಮ್ ಗಮನದಲ್ಲಿರ್ಬೇಕು. ಅದರಿಂದ ಸ್ವೀಟ್ಸ್ ಅನ್ನ ಯಾವಾಗೂ ಇತಿ ಮಿತಿಯಲ್ಲಿ ತಿಂದಾಗ ಮಾತ್ರ ನಮ್ಗೆ ಅನುಕೂಲ, ಒಳ್ಳೆಯದು ಅಂತ ನಾವು ಹೇಳ್ಬೋದು. ಸಕ್ಕರೆ ಬದಲು ಬೇರೆ ಸಿಹಿ ತಿಂಡಿಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ನ್ಯಾಚುರಲ್ ಶುಗರ್ಸ್ ಇರುವಂತಹದ್ದು ಬೇಕು. ರಿಫೈನ್ಡ್ ಶುಗರ್ಸ್ ಬದಲು ನ್ಯಾಚುರಲ್ ಶುಗರ್ಸ್. ಈ ಡ್ರೈ ಫ್ರೂಟ್ಸ್ ಗಳಲ್ಲಿ ನ್ಯಾಚುರಲ್ ಶುಗರ್ಸ್ ಸಿಗುತ್ತೆ. ನಾವು ಸಕ್ಕರೆಗಿಂತ ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಒಳ್ಳೇದು. ಬೆಲ್ಲನೂ ತುಂಬಾ ತಿಂದ್ರೆ ಅದರಿಂದನೂ ತಪ್ಪಾಗಬಹುದು. ಸಕ್ಕರೆ ಬೆಲ್ಲ ಯಾವ್ದು ಒಳ್ಳೇದು, ಹಿಡನ್ ಶುಗರ್ಸ್ ಅಂದ್ರೆ ಏನು, ಯಾವ ಆಹಾರದಲ್ಲಿ ಸಕ್ಕರೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ, ಇದನ್ನ ನೋಡಬಹುದು. ಎರಡನೇದು ಉಪ್ಪು. ಹೆಚ್ಚು ಉಪ್ಪು ಮತ್ತು ಪ್ಯಾಕೇಜ್ ಆಹಾರಗಳು ಅಂತ ಹೇಳ್ಬೋದು. ನಾವು ಉಪ್ಪನ್ನ ಮನೇಲೆಲ್ಲ ಅಡುಗೆಗೆ ಬಳಸ್ತೀವಿ, ಆದ್ರೆ ಮೇಲುಪ್ಪನ್ನ ಹಾಕೋಬಾರ್ದು. ಹಲವಾರು ಜನರ ಮನೇಲಿ ನಾವು ಮೇಲುಪ್ಪನ್ನು ಬಳಸಲ್ಲ ಡಾಕ್ಟ್ರೆ, ನಾವು ಉಪ್ಪು ಕಡಿಮೆ ಮಾಡಿದೀವಿ ಅಂತ ಅನ್ಕೊಂಡಿರ್ತಾರೆ. ಅಂದ್ರೂ ಕೂಡ ನಾವೆಲ್ಲರೂ
ಚಿಪ್ಸ್ ಅಂತ ತಿಂತೀವಿ, ಉಪ್ಪಿನಕಾಯಿ ತಿಂತೀವಿ, ಈ ಇನ್ಸ್ಟೆಂಟ್ ಆಗಿರುವಂತಹ ನೂಡಲ್ಸ್ ತಿಂತೀವಿ, ಮಸಾಲಾ ಪುಡಿಗಳಲ್ಲೆಲ್ಲ ಉಪ್ಪಿರುತ್ತೆ. ಮತ್ತು ಹೆಚ್ಚಿನ ಈ ಎಲ್ಲ ರೆಡಿ ಟು ಈಟ್ ಏನ್ ಪ್ಯಾಕೇಜ್ ಆಹಾರಗಳಿರುತ್ತೋ ಅದರ ಶೆಲ್ಫ್ ಲೈಫ್ ಅಂದ್ರೆ ಬಾಳಿಕೆ ಹೆಚ್ಚು ಮಾಡೋದಕ್ಕೋಸ್ಕರ ಉಪ್ಪನ್ನು ಹಾಕಿರ್ತಾರೆ. ಸೊ ಉಪ್ಪು ಹಾಕಿದ್ರೆ ಅದರ ಬಾಳಿಕೆ ಹೆಚ್ಚಾಗುತ್ತೆ ಅಂತ ಹೇಳಿ ಎಲ್ಲದರಲ್ಲೂ ಆ ಪ್ಯಾಕೇಜ್ ಆಹಾರಗಳಲ್ಲಿ ಉಪ್ಪನ್ನು ಬಳಸಿರ್ತಾರೆ. ಅದಕ್ಕೋಸ್ಕರ ನಾವು ಹೆಚ್ಚು ಪ್ಯಾಕೇಜ್ ಆಹಾರಗಳನ್ನ ಕಡಿಮೆ ಮಾಡಿದಷ್ಟು ನಮ್ಮ ನರಗಳು ಚೆನ್ನಾಗಿರುತ್ತೆ. ಈ ಹೆಚ್ಚು ಉಪ್ಪಿಂದ ನರಕ್ಕೆ ಏನಾಗುತ್ತೆ? ಹೆಚ್ಚು ಉಪ್ಪು ಇದ್ದ ತಕ್ಷಣ ನಮ್ಮ ದೇಹದಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಬ್ಯಾಲೆನ್ಸ್ ಏರುಪೇರು ಆಗ್ತಾ ಹೋಗುತ್ತೆ. ಹೆಚ್ಚು ಸೋಡಿಯಂ ಆಗ್ತಿದ್ದಂಗೆ ಈ ಸೋಡಿಯಂ ಪೊಟ್ಯಾಷಿಯಂ ಬ್ಯಾಲೆನ್ಸ್ ಏರುಪೇರು ಆದ ತಕ್ಷಣ ದೇಹದಲ್ಲಿ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗ ಆ ನರಕ್ಕೆ ಹೋಗುವಂತಹ ಕರೆಂಟ್ ಏರುಪೇರಾಗಿ ನರ ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೋಡಿಯಂ ಪೊಟ್ಯಾಷಿಯಂ ಬ್ಯಾಲೆನ್ಸ್ ನಮ್ಮ ದೇಹದ ಸಮತೋಲನಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಅದಕ್ಕೆ ಹೆಚ್ಚು ಉಪ್ಪು ಭರಿತ ಆಹಾರಗಳನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಹೆಚ್ಚು ಉಪ್ಪನ್ನು ಹಾಕ್ತಾ ಇರುವಂತಹದ್ದು ರೆಡಿ ಟು ಈಟ್ ಆಹಾರಗಳನ್ನ ಕಡಿಮೆ ಮಾಡಿದಷ್ಟು ನಮ್ಮ ನರಗಳು ಖುಷಿಯಾಗಿರುತ್ತೆ. ಮೂರನೇದು ಮೈದಾ ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್. ನಾವು ಈಗ ಒಂದು ಹೋಟೆಲ್ಗೆ ಹೋದ ತಕ್ಷಣ ಊಟ ಮಾಡಬೇಕು ಅಂದ್ರೆ ಪರಾಠ, ನಾನ್, ಕುಲ್ಚಾ ತಗೋತೀವಿ. ಅಥವಾ ಬೇಕರಿಗೆ ಹೋದ ತಕ್ಷಣ ಬ್ರೆಡ್, ಕೇಕ್ ಆಗಿರ್ಬೋದು, ಸಮೋಸ, ಬಿಸ್ಕೆಟ್ ಎಲ್ಲದರಲ್ಲೂ ಮೈದಾ ಹಾಕಿರ್ತಾರೆ. ಮೈದಾ ಅನ್ನುವಂಥದ್ದು ರಿಫೈನ್ಡ್ ಆಗಿರುವಂತಹ ವೈಟ್ ಫ್ಲೋರ್ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ವಿಟಮಿನ್ಸ್ ಇರಲ್ಲ, ಯಾವುದೇ ರೀತಿ ಫೈಬರ್, ನಾರಿನಂಶ ಇರಲ್ಲ. 0 ಫೈಬರ್ 0 ವಿಟಮಿನ್. ಸೊ ಇದರಿಂದ ಕೇವಲ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಸಡನ್ ಆಗಿ ಸ್ಪೈಕ್ ಆಗುತ್ತೆ. ಆವಾಗ ಅದರಿಂದ ನಮ್ಮ ನರಗಳ ಮೇಲೆ ದುಷ್ಪರಿಣಾಮ ಆಗ್ತಾ ಹೋಗುತ್ತೆ. ಈ ಜಾಸ್ತಿ ಸಕ್ಕರೆ ಆದ ತಕ್ಷಣ ಅದು ಒಳಗಡೆ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್, ಉರಿಯೂತವನ್ನು ಹೆಚ್ಚು ಮಾಡುತ್ತೆ, ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ಮೈದಾನ ಆದಷ್ಟು ಬಿಟ್ಟು ಬಿಡೋದು ಅಥವಾ ಕಡಿಮೆ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಮೈದಾ ಬದಲು ನಾವೇನ್ ಮಾಡ್ಬೋದು? ಹೋಟೆಲಿಗೆ ಹೋಗಿ ನಾವು ಊಟ ಮಾಡ್ಬೇಕು ಅಂತಂದ್ರೆ ಈ ಗೋಧಿ ರೋಟಿಯನ್ನು ತಗೋಬಹುದು. ಈ ತವಾ ರೋಟಿ ಅಥವಾ ತಂದೂರಿ ರೋಟಿಯನ್ನ ಬಳಸೋದು ನಾನ್ ಕುಲ್ಚಾದ ಬದಲು ಅದು ಒಳ್ಳೆಯದು. ಜೊತೆಗೆ ನಾವು ಉಪಯೋಗಿಸ್ಬೇಕಾದ್ರೆ ಪಾಲಿಶ್ ಮಾಡದೇ ಇರುವಂತಹ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಹೆಚ್ಚು ಬಳಸಬೇಕು. ಅಂದ್ರೆ ಈ ಸಿರಿಧಾನ್ಯಗಳು, ನವಣೆ ಅಕ್ಕಿಯನ್ನ, ಈ ಮಲ್ಟಿಗ್ರೇನ್ ವೀಟ್ ಅನ್ನ ಇದನ್ನ ಬಳಸೋದ್ರಿಂದ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೇಕರಿ ಐಟಮ್ಸ್ ಅನ್ನು ಆದಷ್ಟು ಕಡಿಮೆ ಮಾಡ್ತಾ ಬಂದಷ್ಟು ನಮ್ಗೆ ಈ ನರ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಹೋಗುತ್ತೆ. ನಾಲ್ಕನೇದು ಡೀಪ್ ಫ್ರೈ ಮಾಡಿರುವಂತಹ ಮತ್ತು ಎಣ್ಣೆ ಪದಾರ್ಥಗಳು. ಬಜ್ಜಿ, ಬೋಂಡಾ, ವಡಾ, ಪಕೋಡ ಇದು ಎಲ್ಲರಿಗೂ ಇಷ್ಟನೇ. ಆದ್ರೆ ಇದನ್ನ ನಾವು ಹೆಚ್ಚು ತಿಂತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಈ ಡೀಪ್ ಫ್ರೈ ಮಾಡಿದಾಗ ಟ್ರಾನ್ಸ್ ಫ್ಯಾಟ್ಸ್ ಅಂತ ಬರುತ್ತೆ. ಇದು ನಮ್ಮ ನರಗಳಿಗೆ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕಡಿಮೆ ಮಾಡಬೇಕು. ಮತ್ತೆ ನಾವು ಹೊರಗಡೆ ಹೋಗಿ ಹೋಟೆಲಲ್ಲಿ ಅಥವಾ ಒಂದು ಸ್ಟ್ರೀಟ್ ಸೈಡ್ ಯಾವುದೋ ಒಬ್ಬ ವ್ಯಕ್ತಿ ಹತ್ರ ನಾವು ಈ ಆಹಾರಗಳನ್ನು ತಗೋತಾ ಇದೀವಿ ಅಂತಂದ್ರೆ, ಈ ಕರೆದಿರುವಂತಹ ಆಹಾರ ತಗೊಂಡಾಗ ಅದೇ ಎಣ್ಣೆಯನ್ನ ಮತ್ತೆ ಮತ್ತೆ ರೀಹೀಟ್ ಮಾಡಿ ಮತ್ತೆ ಮತ್ತೆ ಬಿಸಿ ಮಾಡಿ ಅದೇ ಎಣ್ಣೆಯಲ್ಲಿ ಕರಿತಾ ಇರ್ತಾರೆ. ಆವಾಗ ಅದರಲ್ಲಿ ಕೆಲವೊಂದು ವಿಷ ಪದಾರ್ಥಗಳು ಉತ್ಪತ್ತಿ ಆಗುತ್ತೆ. ಅದು ನಮ್ಮ ನರಕ್ಕೆ ಒಳ್ಳೇದಲ್ಲ. ಟಾಕ್ಸಿಕ್ ಆಲ್ಡಿಹೈಡ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದ ನಮ್ಮ ನರ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಕರೆದಿರುವಂತಹ ಆಹಾರ ಪದಾರ್ಥಗಳನ್ನ ಆದಷ್ಟು ನಾವು ಮನೇಲೆ ಮಾಡೋಂಥದ್ದು ಒಳ್ಳೇದು. ಪದೇ ಪದೇ ಒಂದೇ ಎಣ್ಣೆಯನ್ನ ಮತ್ತೆ ರೀಹೀಟ್ ಮಾಡಿ ಮತ್ತೆ ಉಪಯೋಗಿಸಬಾರ್ದು. ವಾರಕ್ಕೊಮ್ಮೆ ಅಂತ ಇದನ್ನ ಕಡಿಮೆ ಮಾಡ್ಕೊಂಡು ಆದಷ್ಟು ಬಿಡೋದು ಒಳ್ಳೇದು. ಯಾವಾಗ ಒಂದು ಹಬ್ಬ ಬಂತು, ಏನೋ ಒಂದು ಕಾರ್ಯಕ್ರಮ ಬಂತು, ಅವಾಗ ಮಾತ್ರ ತಿನ್ನೋದ್ರಿಂದ ಅಷ್ಟೊಂದು ತೊಂದರೆ ಆಗಲ್ಲ. ಪದೇ ಪದೇ ಅದೇ ತಿಂತಾ ಹೋದಾಗ ನಮ್ಮ ನರಗಳಿಗೆ ಇದು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಅದ್ರ ಬದಲು ನಾವು ಏರ್ ಫ್ರೈ ಮಾಡಬಹುದು ಅಥವಾ ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳನ್ನ ಉಪಯೋಗಿಸಬಹುದು. ಸೊ ಈ ರೀತಿ ಇದನ್ನ ಕಡಿಮೆ ಮಾಡಿ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಆಲ್ಟರ್ನೇಟಿವ್ಸ್ ಅನ್ನು ಹುಡ್ಕೊಳ್ಳುವಂತಹದ್ದು ಬಹಳ ಒಳ್ಳೇದು. ಐದನೇದು ಮದ್ಯಪಾನ ಮತ್ತು ಕೆಫೀನ್. ಮದ್ಯಪಾನ, ಆಲ್ಕೋಹಾಲ್ ನಮ್ಮ ದೇಹದಲ್ಲಿರುವಂತಹ ವಿಟಮಿನ್ B12 ಅನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅದರಿಂದ ನರ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ಆಲ್ಕೋಹಾಲ್ ಹೆಚ್ಚು ಕುಡಿಯೋದ್ರಿಂದ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಅದು ನಮ್ಮ ನರಕ್ಕೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಈ ನರದ ಸಮಸ್ಯೆ ಇದೆ ಅಂತ ಇರುವಂತವರು ಮತ್ತು ಎಲ್ಲರೂ ಕೂಡ ಈ ಮದ್ಯಪಾನ ಕಡಿಮೆ ಮಾಡಿ ಬಿಟ್ಟಷ್ಟು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಹೋಗುತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಮಾಡಿ ಇಟ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಹೆಚ್ಚು ಕಾಫಿ ಕುಡಿಯೋದ್ರಿಂದ, ಟೀ ಕುಡಿಯೋದ್ರಿಂದನೂ ತೊಂದರೆ ಆಗುತ್ತಾ ಡಾಕ್ಟ್ರೇ ಅಂತ ಕೇಳ್ಬೋದು. ಒಂದು 2 ರಿಂದ 3 ಕಪ್ ಕಾಫಿ, ಟೀ ತನಕ ಒಂದು ದಿನದಲ್ಲಿ ಒಳ್ಳೇದು. ಕೆಲವೊಬ್ರು 5-6 ಕಪ್ ಕಾಫಿಯನ್ನು ಕುಡಿತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ನಿದ್ದೆ ಕೆಡ್ತಾ ಹೋಗುತ್ತೆ. ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ನರ ವಾಪಸ್ ತನ್ನ ಚೇತರಿಕೆಯನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಈ ಕಾಫಿಯಲ್ಲಿ ಕೆಫೀನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಅದು ಅಡಿನೋಸಿನ್ ಅನ್ನುವಂತಹ ಒಂದು ನರಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಕೆಮಿಕಲ್ಗೆ ಅದನ್ನ ಬ್ಲಾಕ್ ಮಾಡುತ್ತೆ. ಆವಾಗ ನರ ರಿಲ್ಯಾಕ್ಸ್ ಆಗಲ್ಲ, ನರದ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಕೆಫೀನ್ ಕುಡಿಯೋದು ಕೂಡ ಒಳ್ಳೇದಲ್ಲ. ಆಲ್ಕೋಹಾಲ್ ಬಿಟ್ಟೇ ಬಿಡಬೇಕು. ನಮ್ಮ ಟೀ ಕಾಫಿಯನ್ನ ನಾವು 4-5 ಕಪ್ ಕುಡಿತಾ ಇದ್ರೆ ಅದನ್ನ 2 ಕಪ್ 3 ಕಪ್ ಕಡಿಮೆ ಮಾಡಿ ಆದಷ್ಟು 1 ರಿಂದ 2 ಕಪ್ ಬಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ಬೋದು. ಆರನೇದು ರೆಡ್ ಮೀಟ್ ಮತ್ತು ಹೈ ಫ್ಯಾಟ್ ಡೈರಿ. ಅಂದ್ರೆ ಕೆಂಪು ಮಾಂಸ ಮತ್ತು ಹೆಚ್ಚು ಕೊಬ್ಬಿನ ಅಂಶ ಇರುವಂತಹ ಹಾಲಿನ ಉತ್ಪನ್ನಗಳು.
ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚಿರುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರೋ ತನಕ ಅದು ರಕ್ತನಾಳವನ್ನ ಬ್ಲಾಕ್ ಮಾಡ್ತಾ ಬಂದ್ಬಿಡುತ್ತೆ. ಅಥೆರೋಸ್ಕ್ಲೆರೋಸಿಸ್ ಆಗಿ ಬ್ಲಾಕ್ ಆಗಿ ನರಕ್ಕೆ ರಕ್ತ ಸಂಚಾರ ಆಗೋದಿಲ್ಲ, ನರದ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ಕೆಂಪು ಮಾಂಸದಲ್ಲಿರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅದು ನಮ್ಮ TNF ಆಲ್ಫಾ, ಇಂಟರ್ಲುಕಿನ್ 6 ಅನ್ನುವಂತಹ ಇನ್ಫ್ಲಮೇಟರಿ ಕೆಮಿಕಲ್ಸ್ ನ ಹೆಚ್ಚು ಮಾಡುತ್ತೆ, ನರದ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ನರ ರಿಪೇರಿ ಆಗೋದು ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕೆಂಪು ಮಾಂಸವನ್ನ ನಾವು ಕಡಿಮೆ ಮಾಡಬೇಕು. ಸೊ ಅದ್ರ ಬದಲು ಏನ್ ಮಾಡಬೇಕು, ಅದನ್ನ ನಾವು ಕೆಂಪು ಮಾಂಸವನ್ನ ತಿನ್ನುವಂಥದ್ದೇ ಆದ್ರೆ ತಿಂಗಳಿಗೆ ಒಂದ್ಸಲ ಅಂತ ಲಿಮಿಟ್ ಮಾಡ್ಬಿಡ್ಬೇಕು. ಅದ್ರ ಬದಲು ಆರೋಗ್ಯಕರ ಪ್ರೋಟೀನ್ ಸೋರ್ಸ್ಗಳನ್ನ ನಾವು ನೋಡ್ಬೇಕು. ಈ ಮೊಟ್ಟೆಯಲ್ಲಿರುವಂತಹ ಬಿಳಿ ಭಾಗವನ್ನ ತಿನ್ಬಹುದು, ಅಥವಾ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಕಾಳುಗಳು ಅದನ್ನ ತಿನ್ಬಹುದು, ಅಥವಾ ಈ ಹಾಲು ಕುಡಿಬೇಕಾದ್ರೆ ಲೋ ಫ್ಯಾಟ್ ಮಿಲ್ಕ್ ಅಂತ ಬರುತ್ತೆ, ಅದನ್ನ ತಗೋಬಹುದು. ಈ ತುಪ್ಪ ಬೆಣ್ಣೆಯನ್ನ ಕಡಿಮೆ ಮಾಡ್ಕೊಂಡು ಮೊಸರು ಪನ್ನೀರನ್ನ ಲಿಮಿಟ್ ಅಲ್ಲಿ ಕರೆಕ್ಟ್ ಆಗಿ ನಾವು ಸರಿಯಾಗಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ನರ ಆರೋಗ್ಯಕರವಾಗಿರುತ್ತೆ. ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಯಾವ್ಯಾವ ಆಹಾರಗಳನ್ನ ತಗೋಬೇಕು. ಮುಖ್ಯವಾಗಿ ಹಸಿರು ಸೊಪ್ಪುಗಳನ್ನ ತಿಂತಾ ಹೋಗ್ಬೇಕು. ಅದರಲ್ಲಿ ವಿಟಮಿನ್ B ಕಾಂಪ್ಲೆಕ್ಸ್, ಮೆಗ್ನೀಷಿಯಂ ಮತ್ತು ಫೋಲಿಕ್ ಆಸಿಡ್ ಚೆನ್ನಾಗಿರುತ್ತೆ, ನಮ್ಮ ನರಗಳ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ಹಣ್ಣುಗಳು, ಅದರಲ್ಲಿ ವಿಟಮಿನ್ C ಹೆಚ್ಚಿರುವಂತಹ ಹಣ್ಣುಗಳು, ಹುಳಿ ಸಿಹಿ ಇರುವಂತಹ ಸಿಟ್ರಸ್ ಫ್ರೂಟ್ಸ್ ಅನ್ನ ತಿನ್ಬೇಕು. ಈ ನೆಲ್ಲಿಕಾಯಿ, ನಿಂಬೆ ಹಣ್ಣು, ಈ ಆರೆಂಜ್ ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ಪೇರ್ಲೆ ಹಣ್ಣು, ದಾಳಿಂಬೆ ಹಣ್ಣು, ಇದರೆಲ್ಲ ಬಹಳ ಚೆನ್ನಾಗಿ ನಮ್ಮ ಪೋಷಕಾಂಶಗಳು ನರಕ್ಕೆ ಬೇಕಾಗಿರುವಂತದ್ದು ಇರುತ್ತೆ, ಅದನ್ನ ತಗೋಬೇಕು. ಮೂರನೇದು ಹೆಚ್ಚು ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳನ್ನ ತಿನ್ಬೇಕು. ಡ್ರೈ ಫ್ರೂಟ್ಸ್ ಅಲ್ಲೂ ಈ ಬಾದಾಮ್ ಮತ್ತು ಅಕ್ರೋಡನ್ನ ತಿನ್ನೋದ್ರಿಂದ ನಮಗೆ ಹೆಚ್ಚು ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ, ಹೆಚ್ಚು ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗುತ್ತೆ. ಬೀಜಗಳಲ್ಲಿ ಈ ಅಗಸೆ ಬೀಜ, ಚಿಯಾ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇದರ ಮಿಕ್ಸ್ ಅನ್ನ ನಾವು ಪ್ರತಿದಿನ ಸೇವಿಸೋದ್ರಿಂದ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾಲ್ಕನೇದು, ನಾವು ಹಾಲನ್ನು ಕುಡಿಬೇಕಾದ್ರೆ ಈ ಲೋ ಫ್ಯಾಟ್ ಮಿಲ್ಕ್ ಅಂದ್ರೆ ಹೆಚ್ಚು ಕೊಬ್ಬಿನಂಶವನ್ನ ತೆಗೆದಿರುವಂತಹ ಹಾಲಿನ ಪದಾರ್ಥಗಳನ್ನ ಬಳಸೋದ್ರಿಂದ ನಮ್ಮ ನರಗಳಿಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಒಳ್ಳೆಯ ಪ್ರೋಟೀನ್ ಅನ್ನ ಬಳಸ್ತಾ ಹೋಗ್ಬೇಕು. ಈ ಮೊಟ್ಟೆಯಲ್ಲಿರುವಂತಹ ಎಗ್ ವೈಟ್ ಆಗಿರಬಹುದು, ಕಾಳುಗಳಾಗಿರಬಹುದು, ಸೊ ಈ ರೀತಿ ಶೇಂಗಾ ಬೀಜ ಆಗಿರ್ಬಹುದು, ಇದರಲ್ಲೆಲ್ಲ ಇರುವಂತಹ ಪ್ರೋಟೀನ್ ನಮ್ಮ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು, ಲೀನ್ ಪ್ರೋಟೀನ್ ಅಂತ ಹೇಳ್ತೀವಿ, ಅದರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಐದನೇದು, ನಾವು ತಗೋಬೇಕಾದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ತಗೋಬೇಕು. ಈ ರಿಫೈನ್ಡ್ ಅನ್ನ ಬಿಟ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ಹೆಚ್ಚು ಈ ನವಣೆ ಅಕ್ಕಿ, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ, ರಾಗಿ ಜೋಳವನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಇನ್ನಷ್ಟು ಚೇತರಿಕೆ ಆಗ್ತಾ ಹೋಗುತ್ತೆ, ನರಗಳು ಇನ್ನಷ್ಟು ಚೆನ್ನಾಗಾಗ್ತಾ ಹೋಗುತ್ತೆ, ಈ ನರ ದೌರ್ಬಲ್ಯ, ನರದ ಸೆಳೆತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತು ಈ ನರ ದೌರ್ಬಲ್ಯ ಅಥವಾ ನರದ ಸೆಳೆತಕ್ಕೆ ಮುಖ್ಯವಾದ 6 ಯಾವ ಆಹಾರಗಳನ್ನ ನಾವು ನಿಲ್ಲಿಸಬೇಕು, ಕಡಿಮೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.